ಒಂದು ಕಾಲದಲ್ಲಿ ರಾಮು ಅನ್ನೋನು ಊರಿನ ತುಂಬಾ ಸೋಮಾರಿತನಕ್ಕೆ ಪ್ರಸಿದ್ಧನಾಗಿದ್ದ. ಅವನ ಒಂದು ಕನಸು ಕೆಲಸ ಮಾಡದೆ ಕೋಟಿ ಹಣ ಗಳಿಸುವುದು. ಒಂದು ದಿನ ಅವನು ಮಾಯಾಜಾಲಿಕನನ್ನು ಭೇಟಿಯಾದ. ಮಾಯಾಜಾಲಿಕನು ರಾಮುವಿಗೆ ಒಂದು ಚಿಲ್ಲರೆ ಕುಣಕಿತ್ತಿದ ಗಾಜು ಕೊಟ್ಟನು. ಹೇಳಿದ, ಈ ಗಾಜಿಗೆ ಹೀಗೆ ಹೇಳು, ಹೆಲೋ ಗಾಜು, ನಾನು ಏನು ಬೇಕಾದರೂ ಬಯಸುತ್ತೀನಿ, ಹಾಗೆ ಮಾಡಿದ್ರೆ ಅದು ನಿನಗೆ ಕೊಡತ್ತೆ. ರಾಮು ಸಂತೋಷದಿಂದ ಮನೆಗೆ ಬಂದು ಗಾಜು ಹಿಡಿದು ಕೂತ. ಹೆಲೋ ಗಾಜು, ನನಗೆ ಚಾಪಾತಿ ಬೇಕು ಎಂದ. ಗಾಜು ಹತ್ತಿರವೇ ನಿಂತಿತು. ಏನೂ ಆಗಲಿಲ್ಲ. ಮತ್ತೆ ಯೋಚಿಸಿ ಕೂಗಿದ, ಹೆಲೋ ಗಾಜು, ನನಗೆ 1 ಕೋಟಿ ಹಣ ಬೇಕು. ಗಾಜು ಅಷ್ಟೇ ನಿಶ್ಚಲ. ಕೋಪಗೊಂಡ ರಾಮು ಗಾಜನ್ನು ಜೋರಾಗಿ ಹಾಕಿ ಬಿಸುಟ. ಅದು ಬಿದ್ದು ಒಡೆದು ಹೋಯಿತು. ಏನಪ್ಪ ಇದು, ಗಾಜನ್ನು ಒಡೆಸಿದ್ಯಾ? ರಾಮು ನೋವಿನಲ್ಲಿ ಹೇಳಿದ. ಒಬ್ಬ ಮಾಯಾಜಾಲಿಕ ನನ್ನನ್ನು ಮಂಗ ಮಾಡಿದ. ತಾಯಿ ನಕ್ಕಳು. ಮಂಗನೂ ಕೂಡ ಅಷ್ಟು ತಕ್ಷಣ ನಂಬೋದಿಲ್ಲ ಕಣೋ. ಪಾಠ: ಸುಲಭದ ದಾರಿ ಹುಡುಕುವ ಬದಲು ಶ್ರಮ ಪಡೋದು ಉತ್ತಮ.